ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸುಧೀಂದ್ರ ಹಾಲ್ದೊಡ್ಡೇರಿ ಇವರು ಬರೆದಂತಹ ಮೂಗು ತೂರಿಸುವ ಕಾಯಕವೀಗ ಭಾರಿ ಉದ್ದಿಮೆ ಅನ್ನುವಂತಹ ಲೇಖನದ ಸಾರಾಂಶವನ್ನು ಹಾಕ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಈ ಒಂದು ಲೇಖನದ ಆಶಯ, ನಮ್ಮ ಪಂಚೇಂದ್ರಿಯಗಳು ನಿಮಗೆಲ್ಲ ಗೊತ್ತಿದೆ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವೆಲ್ಲವುಗಳನ್ನು ಒಳಗೊಂಡದ್ದಕ್ಕೆ ಪಂಚೇಂದ್ರಿಯಗಳು ಅಂತ ಹೇಳ್ತೇವೆ. ಈ ಪಂಚೇಂದ್ರಿಯಗಳಲ್ಲಿ ಮುಖ್ಯವಾಗಿ ವಾಸನೆಯನ್ನು ಆಘ್ರಾಣಿಸುವಂತಹ ಮೂಗು, ಈ ಮೂಗಿನ ಜವಾಬ್ದಾರಿ ಸಹ ಪ್ರಮುಖವಾದದ್ದು. ಯಾವುದನ್ನು ಕೂಡ ಬಿಡುವ ಹಾಗಿಲ್ಲ, ಮೂಗು ಕೂಡ ಪ್ರಮುಖವಾದದ್ದೇ. ಈ ಮಿದುಳಿನ ನರಮಂಡಲದ ನೆರವಿನಿಂದ ಕೋಟಿಗಟ್ಟಲೆ ವಾಸನೆಗಳನ್ನು ಗ್ರಹಿಸುವ, ಗುರುತಿಸುವ, ನೆನಪಿನಲ್ಲಿ ಉಳಿದ ಹಿಂದಿನ ದಾಖಲೆಗಳೊಂದಿಗೆ ತಾಳೆ ನೋಡುವ ಈ ಅದ್ಭುತ ವ್ಯವಸ್ಥೆಯ ಕಾರ್ಯವೈಖರಿಯನ್ನು ಬೆರಗಿನಿಂದ ಅರಿಯುವಾಗ ಬರೆದ ಲೇಖನ ಇದು ಅಂತ ಲೇಖಕರು ಹೇಳ್ತಾರೆ. ಮನುಷ್ಯರ ಮೂಗಿಗಿಂತಲೂ ಮಿಗಿಲಾದ ಸಂವೇದನೆ ನಾಯಿಗಳಿಗಿವೆ. ಅಂದರೆ ವಾಸನೆಯನ್ನು ಗ್ರಹಿಸುವಂತಹ ಶಕ್ತಿ ಹೆಚ್ಚು ಇರುವಂಥದ್ದು, ಘ್ರಾಣಿಸುವಂತಹ ಶಕ್ತಿ ಹೆಚ್ಚು ಇರುವಂಥದ್ದು ನಾಯಿಗಳಿಗೆ. ಮನುಷ್ಯರಿಗಿಂತ ಹೆಚ್ಚು ಪಟ್ಟು ನಾಯಿಗಳಿಗಿವೆ ಅಂತ ಹೇಳ್ತಾರೆ. ಹಾಗೆಯೇ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಕೂಡ ಇರುವುದನ್ನು ನಾವು ನೋಡಿದ್ದೇವೆ. ಪ್ರಕೃತಿ ಎನ್ನುವಂತಹ ಪಾಠಶಾಲೆಯಲ್ಲಿ ಅನೇಕ ಸೋಜಿಗದ ಯಂತ್ರಗಳಿವೆ. ಅವುಗಳನ್ನು ಅನುಕರಿಸುವ ಯಂತ್ರಗಳನ್ನು ಮರುಸೃಷ್ಟಿ ಮಾಡುವ ಹಂಬಲ ಮನುಷ್ಯರದ್ದು. ನಾಯಿಗಳು ನುಸುಳಲಾಗದಂತಹ ಸ್ಥಳಗಳಲ್ಲಿ ಈ ನಾಸಿಕಗಳು ಅಂದರೆ ಎಲೆಕ್ಟ್ರಾನಿಕ್ಸ್ ನಾಸಿಕಗಳನ್ನು ತಲುಪಿ ವಾಸನೆಗಳನ್ನು ಗ್ರಹಿಸುವ ಕೆಲವು ಯಂತ್ರಗಳು ಈಗಾಗಲೇ ಯಶಸ್ಸು ಕಂಡಿದೆ. ಭೂಕಂಪದ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ ಅಮಾಯಕರನ್ನು ಹುಡುಕಲು ಇಂಥದೇ ಸಾಧನೆಗಳು ಬಳಕೆಯಾಗಿವೆ. ಈ ಕುರಿತ ಸಂಶೋಧನೆಗಳತ್ತ ಬೆಳಕಿಂಡಿಯಿಂದ ಕಂಡಂತಹ ಒಂದು ಇಣುಕು ನೋಟವೇ ಈ ಲೇಖನ. ಸುಧೀಂದ್ರ ಹಾಲ್ದೊಡ್ಡೇರಿ ಇವರು ಹೇಳ್ತಾರೆ, ಅಡುಗೆ ಮನೆಯ ಸಮೀಪ ಹೋದಾಗಲೋ ಅಥವಾ ಅತ್ತರು ಹಚ್ಚಿದ ಸುವಾಸಿನಿಯೊಬ್ಬಳು ಸನಿಹ ಸೆಳೆದಾಗಲೋ ನಮ್ಮ ಕತ್ತು ಅತ್ತಲೇ ವಾಲುವುದು ಮತ್ತು ಮೂಗು ಅರಳುವುದು ಸಹಜ. ಅಡುಗೆ ಮನೆಯಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಯ ಪರಿಮಳಗಳು ಬರ್ತವೆ. ಆವಾಗ ನಮಗೆ ಗೊತ್ತಾಗದ ಹಾಗೆ ಆ ಮೂಗು ಆ ಕಡೆ ಹೋಗಿಬಿಡ್ತದೆ. ಕತ್ತು ಕೂಡ, ಅಂದರೆ ಇಡೀ ನಮ್ಮ ಕಣ್ಣು ಆ ಕಡೆಗೆ ಹೋಗಿಬಿಡ್ತದೆ. ಅಥವಾ ಯಾವುದೋ ಒಂದು ಸೆಂಟ್ ಹಾಕಿದಂಥ ಒಬ್ಬಳು ಚಂದದ ಹುಡುಗಿಯೊಬ್ಬಳು ಹತ್ತಿರ ಹಾದು ಹೋದಾಗಲೂ ಹಾಗೆ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಕತ್ತು ಅತ್ತಲೇ ವಾಲ್ತದೆ. ಹಾಗೆ ಮೂಗು ಅರಳುವಂಥದ್ದು ಸಹಜವಾಗಿ ಇರ್ತದೆ. ಅಂದೇ ಬಸ್ಸು ಅಥವಾ ರೈಲಿನಲ್ಲಿ ಪ್ರಯಾಣಿಸುವಾಗ ಚರಂಡಿ ಸಮೀಪಿಸಿದಂತೆ ನಿಮಗೆಲ್ಲ ಗೊತ್ತಿದೆ, ಡ್ರೈನೇಜ್ ಇರ್ಬೋದು ಅಥವಾ ಚರಂಡಿದು ಹೊಲಸು ವಾಸನೆ ಇರ್ಬೋದು. ಆವಾಗ ಎಷ್ಟೇ ಬಸ್ಸಿನಲ್ಲಿ ನಿದ್ದೆ ಬಂದಿದ್ರೂ ಕೂಡ ಕೂಡಲೇ ಆ ದುರ್ಗಂಧ ಇದೆಯಲ್ಲ, ಅದು ನಮ್ಮನ್ನು ಬಡಿದೆಬ್ಬಿಸ್ತದೆ. ವಿಶಿಷ್ಟ ವಾಸನೆಯೆಂದು ಹೊರಡಿಸುವ ಸಂಕೇತವನ್ನು ಮನುಷ್ಯನ ಮಿದುಳು ಗ್ರಹಿಸುವುದು ಹೇಗೆ? ನಂತರ ಅದನ್ನು ಗುರುತಿಸುವುದು ಹೇಗೆ? ಪ್ರತಿಯೊಂದು ಬಗೆಯ ವಾಸನೆಯನ್ನು ಗುರುತಿಸಲು ಪ್ರತ್ಯೇಕ ಕೋಶಗಳು ನಮ್ಮ ಮಿದುಳಿನಲ್ಲಿ ಇದೆಯೇ ಎನ್ನುವಂತಹ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಕಂಡುಕೊಳ್ಬೇಕು. ಉದಾಹರಣೆಗೆ ಅವರು ಹೇಳ್ತಾರೆ, ಕಿತ್ತಳೆ ಹಣ್ಣು ಸುಲಿದಾಗ ಬರುವ ಸುವಾಸನೆಯು ಚಹಾ ಕುದಿಸುವಾಗ ಬರುವಂತಹ ಪರಿಮಳಕ್ಕಿಂತಲೂ ಭಿನ್ನವಾಗಿರ್ತದೆ. ಈ ಸಂದರ್ಭದಲ್ಲಿ ಮಿದುಳಿನ ನರಕೋಶಗಳಲ್ಲಿ ವಿಶಿಷ್ಟ ರೀತಿಯ ವಿದ್ಯುತ್ ಹರಿದಾಟ ನಡೆದು ವಾಸನೆಯನ್ನು ಗುರುತಿಸಲಿಕ್ಕೆ ನೆರವಾಗ್ತದಂತೆ. ಈ ಸಂದರ್ಭದಲ್ಲಿ ವಾಸನೆಯೊಂದರಲ್ಲಿ ಅಡಗಿರುವ ಎಲ್ಲ ರಾಸಾಯನಿಕಗಳನ್ನು ಮಿದುಳಿನ ನರಮಂಡಲ ಪತ್ತೆ ಮಾಡಿರ್ತದೆ. ವಾಸನೆಯೊಂದರ ಹಿನ್ನೆಲೆಯಲ್ಲಿ ಸಹಸ್ರಾರು, ಕೆಲವೊಮ್ಮೆ ಲಕ್ಷಾಂತರ ರಾಸಾಯನಿಕ ಪರಮಾಣುಗಳು ಕಾರ್ಯಚಟುವಟಿಕೆಯಿಂದ ಇರ್ತದೆ. ಈ ಪರಮಾಣುಗಳು ಮೂಗಿನೊಳಗಿರುವ ಸಂವೇದನಾ ಗ್ರಂಥಿಗಳನ್ನು ಸ್ಪರ್ಶಿಸಿದಾಗ ಅದು ನಮ್ಮ ಮಿದುಳಿಗೆ ಗ್ರಹಿಕೆಯಾಗ್ತದೆ. ಅಂದರೆ ಯಾವುದೇ ಒಂದು ವಾಸನೆ ಬಂದಾಗ ಹೇಗೆ ನಮ್ಮ ಒಂದು ಮೂಗು ಆ ವಾಸನೆಯನ್ನು ತೆಗೆದುಕೊಳ್ತದೋ, ತಟ್ಟನೆ ಕೂಡಲೇ ಅಲ್ಲಿ ಮೆದುಳಿಗೂ ಕೂಡ ಅದರ ಗ್ರಹಿಕೆ ಆಗ್ತದೆ. ಅಂದರೆ ಅದಕ್ಕೂ ಕೂಡ ಗೊತ್ತಾಗ್ತದೆ. ಈ ವಿಷಯ ಕುರಿತಂತೆ ಇದರ ಬಗ್ಗೆ ನಾಸಿಕ ಮತ್ತು ಮೆದುಳು ಇದರ ಬಗ್ಗೆ ಅನೇಕ ವರ್ಷಗಳಿಂದಲೂ ಕೂಡ ಸಂಶೋಧನೆಗಳನ್ನು ನಡೀತಾ ಇದೆ.
ಮೂಗಿನ ಒಳಗಿನ ವಾಸನಾ ಗ್ರಂಥಿಗಳೊಂದಿಗೆ ಮಿಲಿಯಗಟ್ಟಲೆ ನರತಂತುಗಳು ಸಂಪರ್ಕ ಹೊಂದಿರ್ತವೆ. ಅವುಗಳ ವೈಶಿಷ್ಟ್ಯವೇನೆಂದರೆ ಪ್ರತಿಯೊಂದು ನರತಂತುಗಳು ನಿರ್ದಿಷ್ಟವಾದಂತಹ ರಾಸಾಯನಿಕ ಪರಮಾಣುಗಳನ್ನು ಮಾತ್ರ ಗುರುತಿಸಬಲ್ಲವು. ತಮ್ಮ ಗ್ರಹಿಕೆಗೆ ಬರದೇ ಇರುವಂತಹ ಪರಮಾಣುಗಳ ಬಗ್ಗೆ ಅವು ಯಾವುದೇ ಸಂವೇದನೆಗಳನ್ನು ಮಿದುಳಿಗೆ ಕಳುಹಿಸುವುದಿಲ್ಲ. ಅಂದರೆ ನಿರ್ದಿಷ್ಟವಾದಂಥ ಘಾಟು, ಗಮಲು, ಹಿತ ನೀಡುವ ವಾಸನೆಯೊಂದಕ್ಕೆ ಸಹಸ್ರಾರು ಪರಮಾಣುಗಳು ಕಾರಣವಾಗಿರ್ತದೆ. ಈ ಸಹಸ್ರಾರು ಪರಮಾಣುಗಳು ಕಳುಹಿಸಿದ ಸಂಕೇತವನ್ನು ಗ್ರಹಿಸುವಂಥ ಮೆದುಳು ಇದು ಯಾವ ವಾಸನೆ ಅಂತ ಅದು ಮನವರಿಕೆ ಮಾಡಿಕೊಡ್ತದೆ. ಲೇಖಕರು ಹೇಳ್ತಾರೆ, ಈ ಓದುಗರಿಗೆ ಒಂದು ಪ್ರಶ್ನೆಯನ್ನು ಹೇಳ್ತಾರೆ. ಯಾವುದಂದರೆ ಪ್ರಶ್ನೆಗಿಂತಲೂ ಆ ಅನುಭವವನ್ನು ಅವರು ಹೇಳ್ತಾರೆ. ದಟ್ಟವಾದ ನೆಗಡಿ ಅಂದರೆ ಜೋರಾದ ನೆಗಡಿ ಅಂದರೆ ಶೀತ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ವಾಸನೆಗಳು ನಮಗೆ ಗೊತ್ತಾಗುವುದಿಲ್ಲ. ಕಾರಣ ನೆಗಡಿ ಹೊತ್ತು ತರುವಂಥ ದಟ್ಟ ಮ್ಯೂಕಸ್ ದ್ರವ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆ ಮ್ಯೂಕಸ್ ಎನ್ನುವಂತಹ ದ್ರವ ನೀರು ಕೆಲ ಸಂವೇದನಾಶೀಲ ನರತಂತುಗಳನ್ನು ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸಿರುತ್ತದೆ. ಇನ್ನು ಇಷ್ಟೆಲ್ಲ ಮೂಗಿನ ಬಗ್ಗೆ ಮಾತನಾಡಿದ್ರು ಸೂಕ್ತ ಹೊದಿಕೆಯಲ್ಲಿ ಅಡಗಿರುವಂಥ ಸ್ಫೋಟಕ, ನೆಲಬಾಂಬ್, ಮಾದಕ ದ್ರವ್ಯ ಮುಂತಾದವುಗಳ ವಾಸನೆಯನ್ನು ಗುರುತಿಸುವುದು ನಮ್ಮ ಮೂಗಿಗೆ ಸಾಧ್ಯವಿಲ್ಲ. ಈ ರೀತಿಯ ವಿಶಿಷ್ಟ ವಾಸನೆಗಳನ್ನು ಗುರುತಿಸಲು ನಮಗಿಂತಲೂ ಹೆಚ್ಚಿನ ಗ್ರಹಣ ಶಕ್ತಿ ಇರುವಂತಹ ನಾಯಿಗಳಿಗೆ ಮಾತ್ರ ಸಾಧ್ಯ. ಯಾವುದೇ ಬಾಂಬ್ ಇರ್ಬೋದು ಅಥವಾ ನೆಲ ಬಾಂಬ್ ಇರ್ಬೋದು ಅಥವಾ ಮಾದಕ ದ್ರವ್ಯ ಇರ್ಬೋದು, ಇವುಗಳನ್ನು ಹುಡುಕ್ಲಿಕ್ಕೆ ಶ್ವಾನದಳವನ್ನು ಪೊಲೀಸರು ಬಳಸುವಂಥ ನೀವು ಗಮನಿಸಿರ್ಬೋದು. ಇವುಗಳಿಗೆ ಇಂತಹ ಕಾರ್ಯಗಳಿಗೆಂದೇ ತರಬೇತಿಯನ್ನು ಅಂದರೆ ಟ್ರೈನಿಂಗ್ ಪಡೆದಂತಹ ಶ್ವಾನದ ದಳಗಳು ನಮ್ಮ ದೇಶವೂ ಸೇರಿದಂತೆ ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಇವುಗಳಿಗೆ ತರಬೇತಿಯನ್ನು ಕೊಟ್ಟು ಸಾಕಿ ಸಲಹುವ ಕೆಲಸ ಮಾತ್ರ ದುಬಾರಿ, ಬಹಳ ಖರ್ಚು. ಇದನ್ನು ಮನಗಂಡಂತಹ ಅಮೇರಿಕಾದ ಇದೊಂದು ಸಂಸ್ಥೆ ಡಿಫೆನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ, ಅದರ ಶಾರ್ಟ್ ಟರ್ಮ್ ಹೀಗಿದೆ, ಡರ್ಪಾ. ಇದು ಕೃತಕ ಮೂಗಿನ ಅಭಿವೃದ್ಧಿ ಕಾರ್ಯಕ್ರಮವೊಂದನ್ನು 20 ವರ್ಷಗಳ ಹಿಂದೆಯೇ ಹಮ್ಮಿಕೊಂಡಿತ್ತು. ಅಂದರೆ ಕೃತಕ ಮೂಗಿನ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು 20 ವರ್ಷಗಳ ಹಿಂದೆಯೇ ಮಾಡಲಿಕ್ಕೆ ಶುರು ಮಾಡಿತ್ತಂತೆ. ಈ ಸವಾಲನ್ನು ಸ್ವೀಕರಿಸಿದ ಅನೇಕ ಸಂಶೋಧನಾಲಯಗಳು ನಾಯಿಗಳ ಮೂಗಿನಷ್ಟೇ ಸೂಕ್ಷ್ಮವಾದ ಕೃತಕ ನಾಸಿಕವನ್ನು ಅಭಿವೃದ್ಧಿಪಡಿಸಲು ಮುಂದಾದವು. ಯೋಜನೆ ಆರಂಭವಾದ ಕೇವಲ 4 ವರ್ಷಗಳಲ್ಲಿ 2 ಈ ನಾಸಿಕಗಳು, ಎಲೆಕ್ಟ್ರಾನಿಕ್ ನಾಸಿಕ ಅಂದರೆ ಮೂಗು ಗೊತ್ತಿದೆ, ಇದು ಡರ್ಪಾ ಕಚೇರಿಯ ಸಂದಿಗೊಂದಿಗಳನ್ನು ಮೂಸಲು ಆರಂಭಿಸಿದವು. ಬೋಸ್ಟನ್ ನಗರದಲ್ಲಿರುವ ಟಫ್ಟ್ಸ್ ವಿಶ್ವವಿದ್ಯಾಲಯದಲ್ಲಿ ನರವಿಜ್ಞಾನಿ ಜಾನ್ ಕ್ವೈರ್ ಮತ್ತವರ ತಂಡ ಸೃಷ್ಟಿಸಿದ ಈ ನಾಸಿಕವು ಅನೇಕ ಬಗೆಯ ವಾಸನೆಗಳನ್ನು ನಿಖರವಾಗಿ ಗುರುತಿಸ್ತದಂತೆ. ಅಷ್ಟೇ ಅಲ್ಲ, ಕೋಲೊಂದಕ್ಕೆ ಕಟ್ಟಿದ ಈ ನಾಸಿಕವನ್ನು ವಿಶಾಲವಾದ ಹುಲ್ಲುಗಾವಲಿನಲ್ಲಿ ಓಡಾಡಿಸಿದಾಗ ಹುಷಾರ್, ನೆಲಬಾಂಬ್ ಇಲ್ಲೇ ಇದೆ ಎಂಬ ಮಧುರ ಧ್ವನಿಯ ಎಚ್ಚರಿಕೆಯನ್ನು ಕೂಡ ಈ ನಾಸಿಕ ನೀಡ್ತದೆ. ಈ ಕಡೆ ಪ್ರತಿಷ್ಠಿತ ಮೆಸಾಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅದರ ರಸಾಯನ ವಿಜ್ಞಾನಿ ಟಿಮೋಥಿ ಸ್ವೇಜರ್ ಓಕ್ಲಹಾಮಾದ ನೋಮ್ಯಾಡಿಕ್ಸ್ ಇನ್ಕಾರ್ಪೊರೇಟೆಡ್ ಕಂಪನಿಯ ತಂತ್ರಜ್ಞರ ನೆರವಿನಿಂದ ಫಿಡೋ ಎಂಬ ಮತ್ತೊಂದು ಈ ನಾಸಿಕವನ್ನು ಅಭಿವೃದ್ಧಿಪಡಿಸಿದರು. ಅಲಬಾಮಾದಲ್ಲಿರುವ ಆಬರ್ನ್ ವಿಶ್ವವಿದ್ಯಾಲಯದಲ್ಲಿ ನೆಲಬಾಂಬ್ಗಳನ್ನು ಗುರುತಿಸುವ ಪರೀಕ್ಷೆಯೊಂದನ್ನು ಈ ನಾಸಿಕಗಳಿಂದಲೇ ಆಯೋಜಿಸಲಾಗಿತ್ತು. ಈ ನಾಸಿಕಗಳು ಗ್ರಹಣ ಶಕ್ತಿಯಲ್ಲಿ ಉತ್ತಮ ಶ್ರೇಯಾಂಕದ ನಾಯಿಗಳನ್ನು ಸರಿಗಟ್ಟಲಾಗದಿದ್ದರೂ ಸ್ಪರ್ಧೆಯಲ್ಲಿದ್ದ ಸಾಮಾನ್ಯ ಶ್ರೇಯಾಂಕದ ನಾಯಿಗಳನ್ನು ಮೀರಿಸುವಷ್ಟು ಸೂಕ್ಷ್ಮವಾಗಿದ್ದವು. ಇಂಥದೇ ಮತ್ತೊಂದು ಈ ನಾಸಿಕದ ಅಭಿವೃದ್ಧಿಗಾಗಿ ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕ್ಯಾಲ್ಟೆಕ್ ಇದರ ರಸಾಯನ ವಿಜ್ಞಾನಿ ನಾಥನ್ ಲೂಯಿಸ್ಗೂ ಸಹ ಡರ್ಪಾ ನೆರವು ನೀಡ್ತದಂತೆ. ಆಹಾರದ ಕಲಬೆರಕೆ, ವಾತಾವರಣದ ಕಲುಷತೆಗಳನ್ನು ಗುರುತಿಸಬಲ್ಲ
ತಲಾ 8,000 ಬೆಲೆಯ ಪೋರ್ಟಬಲ್ ಅಂದರೆ ಎಲ್ಲೆಂದರಲ್ಲಿ ಕೊಂಡೊಯ್ಯಬಹುದಾದಂತಹ ಪೋರ್ಟಬಲ್ ನಾಸಿಕಗಳನ್ನು ಅದು ಅಭಿವೃದ್ಧಿಪಡಿಸಿತು. ಅಂತಹ ಕೆಲ ಮಾದರಿಗಳು ಮಾರುಕಟ್ಟೆಗೂ ಬಂದವು. ಹಾಗೆಯೇ ಇಂಗ್ಲೆಂಡಿನ ಓಸ್ಮೆಟೆಕ್ ಕಂಪನಿಯು ಬ್ಯಾಕ್ಟೀರಿಯಾಗಳು ಸೂಸುವ ವಿಶಿಷ್ಟ ವಾಸನೆಗಳನ್ನು ಗುರುತಿಸಬಲ್ಲ ಈ ನಾಸಿಕಗಳ ಅಭಿವೃದ್ಧಿಯತ್ತ ಗಮನ ಹರಿಸಿತು. ಅಸಲಿಗೆ ಇಂತಹ ಸಂಶೋಧನೆಗಳಿಗೆ ಹಣ ಹೂಡುತ್ತಾ ಇರುವಂಥ ಡರ್ಪಾದ ಪ್ರಧಾನ ಆಸಕ್ತಿ ಇರುವುದು ಈ ನಾಸಿಕಗಳ ಮಿಲಿಟರಿ ಉಪಯೋಗಗಳ ಬಗ್ಗೆ. ವಿಶಿಷ್ಟ ವಾಸನೆಗಳನ್ನು ಗುರುತಿಸಬಲ್ಲ ಗ್ರಾಹಕಗಳನ್ನು ಬೇಕೆಂದಾಗ ನಾಸಿಕಗಳಿಗೆ ಜೋಡಿಸಿ ಕಾರ್ಯಾಚರಣೆ ನಡೆಸಬಹುದೇ ಎಂಬ ಚಿಂತನೆ ಅದರದು. ವಿಮಾನ ನಿಲ್ದಾಣದಲ್ಲಿ ಹರಿದಾಡುವ ಸರಂಜಾಮುಗಳಲ್ಲಿ ಮಾದಕ ದ್ರವ್ಯ, ರಾಸಾಯನಿಕ ಅಸ್ತ್ರಗಳನ್ನು ಗುರುತಿಸಲು ಇಂತಹ ಈ ನಾಸಿಕಗಳನ್ನು ಬಳಸುವ ಆಲೋಚನೆ ಡರ್ಪಾಕ್ಕೆ ಇದೆ. ಡರ್ಪಾ ಅನ್ನುವಂಥ ಸಂಸ್ಥೆ ನಿಮ್ಗೆ ಗೊತ್ತಿದೆ. ಭಯೋತ್ಪಾದಕರ ಬಾಂಬ್ ದಾಳಿ, ವಿಮಾನ ರೈಲು ಅಪಘಾತ, ನೈಸರ್ಗಿಕ ಪ್ರಕೋಪಗಳಿಂದ ಪ್ರಾಣ ಕಳೆದುಕೊಂಡವರ ಶವಗಳನ್ನು ಅತಿ ಶೀಘ್ರದಲ್ಲಿ ಪತ್ತೆ ಮಾಡುವಲ್ಲಿಯೂ ಕೂಡ ಇಂತಹ ಸಾಧನಗಳನ್ನು ಬಳಸಬಹುದು ಎಂಬುದು ಡರ್ಪಾದ ಆಲೋಚನೆ. ಇತ್ತ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ಬಾಹ್ಯಾಕಾಶ ಶಟಲ್ಗೆ ಕಳುಹಿಸಿದ ಈ ನಾಸಿಕವನ್ನು ಭವಿಷ್ಯತ್ತಿನ ಮಾನವ ಸಹಿತ ಬಾಹ್ಯಾಕಾಶ ಯಾನಗಳಲ್ಲಿ ಬಳಸಿಕೊಳ್ಳಲು ನಿರ್ಧರಿಸಿದೆ. ಈಗ 7 ವರ್ಷಗಳ ಹಿಂದೆ ಅಮೆರಿಕದ ವಾಯುನೆಲೆಯಲ್ಲಿ ಡಿಸ್ಕವರಿ ಅನ್ನುವಂತಹ ಬಾಹ್ಯಾಕಾಶ ಶಟಲ್ ಸುರಕ್ಷಿತವಾಗಿ ಇಳಿಯಿತು. 14 ದಿನಗಳ 91 ಕಿಲೋಮೀಟರ್ ಪ್ರಯಾಣ ಮುಗಿಸಿ ಹಿಂತಿರುಗುವಾಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಿಂದಿನ ಟ್ರಿಪ್ನಲ್ಲಿ ಬಂದಿದ್ದ 7 ಅಂತರಿಕ್ಷ ಯಾನಿಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬಂತು. ಈ ಸಂದರ್ಭದಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ನಿರ್ಮಿಸಿದ ಈ ನಾಸಿಕವು 6 ತಿಂಗಳ ವಾಸ್ತವ್ಯ ಮುಗಿಸಿ ಹಿಂತಿರುಗಿತು. ಅಂದರೆ ಅವ್ರದ್ದು ಅದನ್ನು ತಗೊಂಡು ಹೋಗಿದ್ರು. 10 ಬಗೆಯ ವಿವಿಧ ವಾಸನೆ, ಕಲ್ಮಶ, ವಿಷದ್ರವ್ಯಗಳನ್ನು ಗುರುತಿಸಬಲ್ಲ 32 ವಾಯು ವಿಶ್ಲೇಷಣಾ ಸಂವೇದಿಗಳನ್ನು ಹೊತ್ತಿದ್ದ ಈ ನಾಸಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವಾತಾವರಣವನ್ನು ಆಮೂಲಾಗ್ರವಾಗಿ ತಪಾಸಣೆ ನಡೆಸಿತ್ತಂತೆ. ಅಲ್ಲಿನ ವಾತಾವರಣದಲ್ಲಿ ಮನುಷ್ಯರಿಗೆ ಸಹ್ಯವಾಗದ, ಅಂದರೆ ಮನುಷ್ಯರಿಗೆ ಸಹಿಸಲು ಅಸಾಧ್ಯವಾದಂತಹ ಅಪಾಯಕಾರಿಯಾದಂತಹ ವಿಷ ಅನಿಲಗಳ ಮಟ್ಟ ಎಷ್ಟಿವೆ ಎನ್ನುವಂಥ ಲೆಕ್ಕಾಚಾರವನ್ನು ಹಾಕಿ ಆಗಿಂದಾಗ್ಗೆ ಭೂ ನಿಯಂತ್ರಣ ಕೇಂದ್ರಕ್ಕೆ ಮಾಹಿತಿಯನ್ನು ಈ ನಾಸಿಕ ಎಡೆಬಿಡದೆ ರವಾನಿಸಿತ್ತು. ಈ ಸಂದರ್ಭದಲ್ಲಿ ಅದು ಬಾಹ್ಯಾಕಾಶ ತಾಣದಲ್ಲಿ ರಾಸಾಯನಿಕಗಳಾದ ಫಾರ್ಮಾಲ್ಡಿಹೈಡ್, ಫ್ರಿಯಾನ್ 218, ಮಿಥನಾಲ್ ಹಾಗೂ ಇಥನಾಲ್ಗಳ ಇರುವಿಕೆಯನ್ನು ಪತ್ತೆ ಮಾಡಿತ್ತು. ಹಾಗೆಯೇ ಈ ಯಾವ ರಾಸಾಯನಿಕಗಳು ಮನುಷ್ಯನ ವಾಸಕ್ಕೆ ಅಪಾಯ ತರುವಷ್ಟರ ಮಟ್ಟಿಗೆ ಇರಲಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಈ ನಾಸಿಕ ಹೊರಗೆಡಹುತ್ತದೆ. ಅಂತರಿಕ್ಷ ನೌಕೆ ನಿಲ್ದಾಣಗಳಲ್ಲಿ ಬೆಂಕಿಯ ಹೊಗೆ ಸುಳಿದಾಡಿದೊಡನೆಯೇ ಗುರುತಿಸಿ ಅಗ್ನಿ ನಿರೋಧಕಗಳನ್ನು ಸ್ವಯಂ ಚಾಲು ಮಾಡಬಲ್ಲ ವ್ಯವಸ್ಥೆಯನ್ನು ಕೂಡ ಈ ನಾಸಿಕಗಳಿಗೆ ಜೋಡಿಸಬಹುದು. ಭೂಕಂಪಕ್ಕೆ, ಬಾಂಬ್ ದಾಳಿಗೆ, ಚಂಡಮಾರುತಕ್ಕೆ ಬಲಿಯಾದಂತಹ ಕಟ್ಟಡಗಳ ಅಡಿಯಲ್ಲಿ, ಅಂದರೆ ಇಂತಹ ಅನಾಹುತಗಳು ಜರುಗಿದಾಗ ಮನುಷ್ಯರು ಸಾಯುವಂಥದ್ದು. ಈ ಮನುಷ್ಯರು ಕೆಲವರು ಸತ್ತಿರ್ತಾರೆ, ಕೆಲವರು ಬದುಕಿರ್ತಾರೆ. ಇಂಥವರನ್ನು ಗುರುತಿಸಿ ಬದುಕಿಸುವುದು ಮನುಷ್ಯರಿಗೆ ಸುಲಭ ಅಲ್ಲ. ಹಾಗಾಗಿ ಯಾವುದೇ ನೈಸರ್ಗಿಕ ವಿಕೋಪದಿಂದ ಉಂಟಾದಂತಹ ಕಾಂಕ್ರೀಟ್ ರಾಶಿಯಲ್ಲಿ ಬದುಕಿ ಉಳಿದವರನ್ನು 1-2 ದಿನಗಳಲ್ಲಿ ಹೊರತೆಗೆಯಲು ಶ್ವಾನದಳದ ನೆರವು ಪಡೆಯುವುದು ಸಾಮಾನ್ಯ. ಯಾಕೆಂದರೆ ಮನುಷ್ಯರಿಗಿಂತ ನಾಯಿಗಳ ವಾಸನಗ್ರಹಣ ಶಕ್ತಿ ಹೆಚ್ಚಾಗಿರ್ತದೆ. ಹಾಗೆಯೇ ದುರಂತದಲ್ಲಿ ಸತ್ತಂತಹ ನತದೃಷ್ಟರ ಶವಗಳನ್ನು ಸಾಧ್ಯವಾದಷ್ಟು ಬೇಗ ಹೊರತೆಗೆಯಲೇಬೇಕು. ಯಾಕಂದರೆ ಆ ಹೆಣ ಕೊಳೆತು, ಆ ಶವಗಳು ಕೊಳೆತು ಆ ಶವಗಳಿಂದಾಗಿ, ಕೊಳೆತಂಥ ಶವಗಳಿಂದಾಗಿ ಸಾಂಕ್ರಾಮಿಕ ರೋಗಗಳು ಹಬ್ಬುತ್ತಾ ಹೋಗ್ತವೆ. ಅಲ್ಲದೆ ಕೆಲವರು ಆ ಸಂದಿಗೊಂದಿಗಳಲ್ಲಿ ಸಿಲುಕಿದಂತಹ ಅಮಾಯಕರು ಇರ್ತಾರೆ.
ಅವರನ್ನು ಕೂಡ ಗುರುತಿಸಿ ರಕ್ಷಿಸಬೇಕು. ಹಾಗಾಗಿ ಈ ನಾಸಿಕಗಳನ್ನು ಅವರು ಬಳಸಿದರು. ಸದ್ಯಕ್ಕೆ ಈ ನಾಸಿಕಗಳು ನೆಲಬಾಂಬ್ಗಳ ಅಪಾಯಕಾರಿ ರಾಸಾಯನಿಕಗಳ ಸೋರಿಕೆ ಪತ್ತೆಯಲ್ಲಿ ಮಾತ್ರ ಬಳಕೆಯಾಗ್ತಾ ಇದೆ. ಯಾಕಂದರೆ ಅಲ್ಲೆಲ್ಲ ನಾನಾಗ ಹೇಳಿದ್ದಲ್ಲೆಲ್ಲ ಶ್ವಾನಗಳು ಪತ್ತೆ ಮಾಡ್ತವೆ. ಹಾಗಾಗಿ ಅಲ್ಲಿ ಕೂಡ ಪತ್ತೆ ಮಾಡಬಹುದಾ ಅಂತ ಈ ನಾಸಿಕಗಳನ್ನು ಅವರು ಅದರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾತ್ರ ನೆಲಬಾಂಬು ಅಪಾಯಕಾರಿ ರಾಸಾಯನಿಕಗಳ ಸೋರಿಕೆ ಪತ್ತೆಯಲ್ಲಿ ಮಾತ್ರ ಈ ನಾಸಿಕಗಳು ಬಳಕೆಯಾಗ್ತಾ ಇದೆ. ತೈಲ ಗಣಿಗಾರಿಕೆಯಲ್ಲಿ ಹೊರಹೊಮ್ಮುವಂತಹ ಆಲ್ಕೇನ್ ಇಂಧನಕ್ಕೆ ಬಣ್ಣವಾಗಲಿ ವಾಸನೆಯಾಗಲಿ ಇಲ್ಲ. ಜೊತೆಗೆ ಇದು ರಾಸಾಯನಿಕವಾಗಿಯೂ ನಿರ್ಲಿಪ್ತ ಗುಣವನ್ನು ಹೊಂದಿದೆ. ತೀವ್ರ ಆಸ್ಫೋಟಕವಾದಂತಹ ಈ ರಾಸಾಯನಿಕಗಳ ಇರುವನ್ನು ಗುರುತಿಸುವುದು ಅತ್ಯಂತ ಕಷ್ಟದಾಯಕ. ಆಲ್ಕೇನ್ ಇಂಧನವನ್ನು ಪತ್ತೆ ಮಾಡಬಲ್ಲಂತಹ ನ್ಯಾನೋ ತಂತ್ರಜ್ಞಾನ ಬಳಸಿಕೊಂಡ ಸಂವೇದಿಗಳ ಬಲೆಯೊಂದನ್ನು ವಿಜ್ಞಾನಿಗಳು ಸಂಶೋಧಿಸಿದ್ದಾರೆ. ಭವಿಷ್ಯತ್ತಿನಲ್ಲಿ ಇಂತಹ ಈ ನಾಸಿಕಗಳನ್ನು ತೈಲ ಗಣಿಗಳಲ್ಲಿ ಕೆಲಸ ಮಾಡುವವರ ಹಿತದೃಷ್ಟಿಯಿಂದ ಬಳಸಬಹುದು. ಶತ್ರುಪಾಳ್ಯದಲ್ಲಿ ಮೂಗು ತೂರಿಸುವ ಬೇಹುಗಾರರಿಗಂತೂ ಈ ಸಂವೇದಿಗಳು ಅಂದರೆ ಈ ನಾಸಿಕಗಳು ಹೇಳಿ ಮಾಡಿಸಿಟ್ಟಂಥ ಗ್ಯಾಜೆಟ್. ಆದರೆ ಅಂತಹ ಈ ನಾಸಿಕಗಳ ಇರುವಿಕೆಯನ್ನು ಮೊದಲೇ ಗುರುತಿಸಿ ಅವು ಸೀನಿ ಒದ್ದಾಡುವಂತೆ ಮಾಡಬಲ್ಲ ನಶ್ಯದ ಅಥವಾ ಖಾರದ ಪುಡಿಗಳು ಅಭಿವೃದ್ಧಿಯಾದೀತು. ಅಲ್ಲಿ ಸ್ವಲ್ಪ ತಮಾಷೆಯಾಗಿ ಲೇಖಕರು ಹೇಳ್ತಾರೆ, ಅಂದರೆ ನಾಸಿಕಕ್ಕೆ ನಶ್ಯ ಬಿದ್ದ ತಕ್ಷಣ ಅಕ್ಷಿ ಅಂತ ಶಬ್ದ ಬಂದು ಬಿಡ್ತದೆ, ಸೀನಿ ಬಿಡ್ತದೆ. ಹಾಗಾಗಿ ಈ ನಾಸಿಕವನ್ನು ಕಂಡು ಹುಡುಕಿದಾಗ ಶತ್ರು ದೇಶದವರು ಏನು ಮಾಡ್ತಾರೆ, ಇನ್ನೊಂದು ನಶ್ಯವನ್ನು ಕೂಡ ಕಂಡು ಹುಡುಕ್ಬೋದು. ಯಾಕಂದರೆ ಆವಾಗ ಅದರ ಕೆಲಸ ಅಲ್ಲಿಗೆ ಮುಗ್ದು ಹೋಗ್ತದಲ್ವ, ಅಲ್ಲಿ ಸೀನಿ ಒದ್ದಾಡಿ ಹೋಗ್ತದೆ ಅನ್ನುವಂಥದ್ದು. ಇಂಥದ್ದು ಕೂಡ ಅಭಿವೃದ್ಧಿ ಆಗಬಹುದು ಅಂತ ಲೇಖಕರು ಹೇಳ್ತಾರೆ. ಈ ಬಗೆಯ ಪ್ರತಿತಂತ್ರಗಾರಿಕೆಗೂ ಕೂಡ ನ್ಯಾನೋ ತಂತ್ರಜ್ಞಾನ ನೆರವಾಗಲಿದೆ. ಸರಿ ವಿದ್ಯಾರ್ಥಿಗಳೇ, ಸುಧೀಂದ್ರ ಹಾಲ್ದೊಡ್ಡಿಯೇರಿಯವರು ಬರೆದಂತಹ ಮೂಗು ತೂರಿಸುವ ಕಾಯಕವೀಗ ಭಾರಿ ಉದ್ದಿಮೆ ಅನ್ನುವಂತಹ ಲೇಖನದ ಸಾರಾಂಶ ಮುಕ್ತಾಯವಾಗಿದೆ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ 4 ಪ್ರಶ್ನೆಗಳಿವೆ. ಅವು ಯಾವುದೆಂದರೆ, ಮೂಗು ಗ್ರಹಿಸುವ ಶಕ್ತಿಯ ಹಿನ್ನೆಲೆಯಲ್ಲಿ ಲೇಖಕರ ವಿಮರ್ಶನಾತ್ಮಕ ಚಿಂತನೆಯನ್ನು ಚಿತ್ರಿಸಿರಿ. 2ನೇ ಪ್ರಶ್ನೆ, ಈ ನಾಸಿಕಗಳು ದೇಶದ ರಕ್ಷಣೆಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತವೆ ವಿವರಿಸಿರಿ. ಹಾಗೆ ಈ ನಾಸಿಕ ಯಂತ್ರ ತಯಾರಿಯ ಹಿಂದೆ ಮೂಗಿನ ಪಾತ್ರವೇನು? 4ನೇ ಪ್ರಶ್ನೆ, ವಾಸನೆಯನ್ನು ಗ್ರಹಿಸುವ ಮೂಗಿನ ವೈಜ್ಞಾನಿಕ ಹಿನ್ನೆಲೆಯನ್ನು ವಿವರಿಸಿರಿ. ಸರಿ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಠ್ಯಗಳನ್ನು, ಪ್ರಶ್ನೋತ್ತರಗಳನ್ನು, ಸಾರಾಂಶಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.